ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂಥ ಒಂದು ಆರಾಧನೆ ಭಾಗ. ಆ ಎರಡನೇ ಹಾಡು, ಮೂರನೇ ಹಾಡು ನನಗೂ ಕೂಡ ಅನ್ವಯ ಆಗಿತ್ತು ಕೂಡ. ಹುಟ್ಟು ಕುಂಟನೊಬ್ಬ ಸುಂದರ ದರದಲ್ಲಿ ನಡೆದು ಒಂದು ವಚನ ಹೇಳಿದ್ರಲ್ಲ, ನನ್ನ ಕಾಲು ಕೂಡ ಕೊಡ್ತೋಗಿತ್ತು. ಆ ಟೈಮಲ್ಲಿ ದೇವರು ಕಾರ್ಯ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸಾಕ್ಷಿ ಹೇಳಲಿಕ್ಕೆ ದೇವರು ಕೃಪೆ ಕೊಡಲಿ. ಈಗ ನಾವು ವಚನದ ಭಾಗಕ್ಕೆ ಹೋಗೋಣ. ಉತ್ತಮವಾದ ಆರಾಧನೆ, ಉತ್ತಮವಾದಂಥ ಸಾಕ್ಷಿ ಭಾಗಗಳ ಮೂಲಕ ದೇವರು ಕೃಪೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ತೋತ್ರ ಮಾಡೋಣ. ಇವತ್ತಿನ ಒಂದು ವಚನದ ಭಾಗ ಏನಂದರೆ ಸತ್ಯವೇದ ಪುಸ್ತಕದ ಕಾಲಮಾನಗಳು ಅಥವಾ ಕಾಲಘಟ್ಟಗಳು ಅಂಥೇಳಿ. ಅಂದರೆ ಯಾವ ಟೈಮಲ್ಲಿ ಏನೇನು ಇತ್ತು ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನನಗೋಸ್ಕರನೂ ಕೂಡ ಪ್ರಾರ್ಥನೆ ಮಾಡಿ. ನಾವು ಈ ಮೆಸೇಜ್ ರೆಡಿ ಮಾಡಬೇಕಾದ್ರೆ ನಿನ್ನೆ ರಾತ್ರಿ ಇಡೀ ತುಂಬ ಶ್ರಮಪಟ್ಟು ಮಾಡಿದೆ. ಹಾಗೆಯೇ ಇವತ್ತು ಬೆಳಿಗ್ಗೆನೂ ಕೂಡ ಪ್ರಯತ್ನಪಟ್ಟೆ. ಹಾಗೇನೂ ಕೂಡ ಕೆಲವೊಂದು ಅಧ್ಯಯನ ಪುಸ್ತಕಗಳನ್ನು ಕೂಡ ನೋಡಿದೆ. ಕೆಲವೊಂದು ಸಲ ಆ ಕಡೆ ನಾವು ಸರ್ಚ್ ಮಾಡಲೇಬೇಕಾಗ್ತದೆ, ನಾವು ಕೊಡುವಂಥ ವಚನದ ಭಾಗ ಕರೆಕ್ಟಾಗಿದೆ ಇಲ್ವಾ ಅಂತೇಳಿ ಅಲ್ವಾ. ನಮ್ಮ ಮನೆಯಲ್ಲಿ 5 ಬೈಬಲ್ ಇದೆ ಗೊತ್ತಾ. ಅದು ಯಾವುದು ಬೇರೆ ಬೇರೆ ಬೈಬಲ್. ಯಾಕೆಂದರೆ ಒಂದರಿಂದ ಒಂದು ರೆಫರ್ ಮಾಡೋದು ಅದು ಇದು ಎಲ್ಲ ಮಾಡಿದರೆ ನಾವು ಒಂದು ಕ್ಲಾರಿಟಿಗೆ ಬಂದರೆ ಮಾತ್ರ ವಚನದ ಭಾಗ ಕೊಡ್ಲಿಕ್ಕೆ ಸಾಧ್ಯ. ನೀವು ನನಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿ. ಡ್ಯೂಟಿ ಮಾಡ್ಕೊಂಡು ಸೇವೆ ಮಾಡೋದು ತುಂಬ ಕಷ್ಟ. ಪ್ರಾರ್ಥನೆ ಮಾಡಿ ಮಾಡೋದು ಸಲ ಕೈ ಎತ್ತೀರಾ? ಗ್ಯಾರಂಟಿ ಹೇಳ್ಬೇಕು. ನಿಮ್ಮನ್ನು ಮರ್ತೇ ಬಿಟ್ಟೆ ಬ್ರದರ್, ಯಾವತ್ತೂ ಒಂದು ದಿವಸ ಕಾಣ್ತೀರ ಅಂತ ಹೇಳಿದ್ರೆ ಕೈ ಎತ್ತಬೇಡಿ. ದೇವರು ನಿಮ್ಮನ್ನು ನೋಡ್ತಾರೆ. ದಯವಿಟ್ಟು ಪ್ರಾರ್ಥನೆ ಮಾಡಿ. ಈಗ ಲೋಕ ಬ್ರದರ್ನ ಕಂಡ ತಕ್ಷಣವೇ ನಮಗೆ ನೆನಪು ಬರೋದಿಲ್ಲ. ಅದು ಡ್ಯೂಟಿ ಮಾಡ್ತಾರೆ ಜಾಗ ನೆನಪು ಬಂದಾಗ ತಕ್ಷಣ ಪ್ರಾರ್ಥನೆ ಮಾಡಿ. ಒಂದೊಂದು ನಿಮಿಷ ಕೂತ ಜಾಗದಲ್ಲಿ ನೆನಪು ಬರೋದಿಲ್ಲ. ಕೂತಂಥ ಜಾಗದಲ್ಲಿ ಯಾರನ್ನ ನೆನಪು ಬರ್ತೋ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಆಮೇಲೆ ಈಗ ಸತ್ಯವೇದದ ಕಾಲಘಟ್ಟಗಳಲ್ಲಿ 5 ಭಾಗಗಳಾಗಿ ಮಾಡ್ಬೋದು ನಾವು. ಒಂದನೇದಾಗಿ ಮನಸಾಕ್ಷಿಯ ಕಾಲ ಅಂಥೇಳಿ. ಮನಸಾಕ್ಷಿ ಕಾಲ ಇದು ಆದಾಮನಿಂದ ಹಿಡಿದು ಮೋಶೆಯವರೆಗೆ. ನೆಕ್ಸ್ಟ್ ಎರಡನೇದಾಗಿ ಬಂದು ಧರ್ಮಶಾಸ್ತ್ರದ ಕಾಲ ಅಂಥೇಳಿ. ಇದನ್ನು ನಾವು ಮೋಸೆಯಿಂದ ಮಲಾಕಿಯದವರೆಗೆ ನಾವು ಮಾಡ್ತೀವಿ. ಮೂರನೇದಾಗಿ ಕೃಪೆಯ ಕಾಲ. ಯಾವ ಕಾಲ? ಈಗ ನಾವಿರೋದು ಇದೇ ಕಾಲದಲ್ಲಿ. ಇದು ಯೇಸು ಕ್ರಿಸ್ತನ ರಕ್ತದ ಒಂದು ಸಮರ್ಪಣೆ ಮಾಡಿದಲ್ಲಿಂದ ಹಿಡಿದು ನಮ್ಮನ್ನು ಎತ್ತಲ್ಪಡುವವರೆಗೆ ಕೂಡ ಕೃಪೆಯ ಕಾಲ ಇರ್ತದೆ ಪ್ರಿಯರೇ. ಹಾಲೆಲೂಯಾ. ನೆಕ್ಸ್ಟ್ ನ್ಯಾಯ ತೀರ್ಪಿನ ಕಾಲ. ನೆಕ್ಸ್ಟ್ ಬಂದು 1 2 3 ಅಲ್ಲ 4 ನ್ಯಾಯ ತೀರ್ಪಿನ ಕಾಲ. ಇದರಲ್ಲಿ 3 ಭಾಗ ಇದೆ. ಅದನ್ನು ನಾನು ವಿವರಿಸ್ತೀನಿ ಯಾವಾಗ ನ್ಯಾಯ ತೀರ್ಪು ಆಗ್ತದೆ ಅಂತ ಹೇಳೋದ್ರ ಬಗ್ಗೆ. 4ನೇದಾಗಿ ಯುಗಾಂತರದ ಕಾಲ ಅಥವಾ ನಿತ್ಯಕ್ಕೂ ಇರುವಂಥ ಕಾಲ ಅಂಥೇಳಿ ನಾವು 5 ಭಾಗವಾಗಿ ಮಾಡಿದ್ದೀವಿ. ಅದನ್ನು ಇವತ್ತು ಈ 5 ಭಾಗ ಮಾತ್ರ ಕೊಡ್ತೀನಿ. ಈ 5 ಭಾಗನ ಯಾರ್ದು ಮೊಬೈಲ್ ದಯವಿಟ್ಟು ಆಫ್ ಮಾಡಿ ಆಯಿತಾ. ಈ 5 ಭಾಗದಲ್ಲಿ ಇದನ್ನು ಉಪವಿಭಾಗ ಮಾಡಿದಾಗ 8 ಭಾಗ ಆಗ್ತದೆ. ಆ 8 ಭಾಗ ಅಂತ ಇವತ್ತು ಕೊಡೋಕ್ಕಾಗೋದಿಲ್ಲ. ಈ 5 ಭಾಗದ ಬಗ್ಗೆ ನಾನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇಲೆ ಪ್ರೈಸ್ ಲಾರ್ಡ್. ಮನಸಾಕ್ಷಿಯ ಕಾಲ ಅಂದರೆ ಆ ಟೈಮಲ್ಲಿ ಧರ್ಮಶಾಸ್ತ್ರ ಪುಸ್ತಕ ಇರಲಿಲ್ಲ ಪ್ರಿಯರೇ. ಪಾಪಗಳ ಅರಿವಿರಲಿಲ್ಲ, ಪುಣ್ಯ ಕ್ರಿಯೆಗಳ ಅರಿವಿರಲಿಲ್ಲ. ಮುಗ್ಧ ಮಗುವಿನಂಥ ಜೀವಿತ ಅವರಲ್ಲಿತ್ತು ಆಗ ಇದ್ದಂಥ ಜನಾಂಗಗಳಲ್ಲಿ. ಆದರೆ ಒಂದು ಇದು ವಿಷಯ ಎಂದರೆ ಧರ್ಮಶಾಸ್ತ್ರ ಇಲ್ಲದಿದ್ದರೂ ಕೂಡ ದೇವರೇ ಬಂದು ಸ್ವತಃ ಮಾತಾಡ್ತಿದ್ದಂಥ ಕಾಲ. ಆದಾಮನಿಗೆ ಈ ಹಣ್ಣನ್ನು ತಿನ್ನಬೇಡ, ಯಥೇಚ್ಛವಾಗಿ ಎಲ್ಲ ಕೊಟ್ಟಿದ್ದೇನೆ, ನಿನಗೊಬ್ಬ ಸ್ತ್ರೀಯನ್ನು ಕೊಟ್ಟಿದ್ದೇನೆ. ಎಲ್ಲದಕ್ಕೂ ಅವನು ಬೇಡದ ಸ್ತ್ರೀ ಬಂದಾಗ ಹೇಳ್ದ, ಇವಳೇ ನನಗೆ ಸರಿಯಾದವಳು ಅಂತ ಹೇಳ್ದ ಅವನು. ಹಂಗೆ ಈತ ಅಷ್ಟು ಅನ್ಯನತೆಯಿಂದ ಮಾತಾಡ್ತಿದ್ದಂಥ ಕಾಲ, ಪರಿಶುದ್ಧವಾದಂಥ ಕಾಲ, ಪಾಪವೇ ಇಲ್ಲದಂಥ ಕಾಲ. ಆ ಟೈಮ್ನಲ್ಲಿ ದೇವರೇ ತನ್ನ ಮಕ್ಕಳ ಜೊತೆ ಬಂದು ಮಾತಾಡ್ತಿದ್ರು. ಅಲ್ಲಲ್ಲಿಯ ಈ ಕಾಲ ಮಾತಾಡ್ತಿದ್ರು. ಆಗ ಈ ಕಾಲದಲ್ಲಿ ಶಿಕ್ಷೆ ಇಲ್ಲ. ಸುಮಾರು ಜನ ಹೇಳ್ತಾರೆ, ನಮ್ಮ ಅಪ್ಪನಿಗೆ ಯೇಸು ಸ್ವಾಮಿ ಬಗ್ಗೆನೇ ಗೊತ್ತಿಲ್ಲ ಪಾಸ್ಟ್ರೆ, ಅವ್ರು ಹೆಂಗೆ ನರ್ಕೋಕ್ಕೆ ಹೋಗ್ಬಿಡೋದು. ಸುಮಾರು ಜನ ಕೇಳ್ತಾರೆ. ನಮ್ಮ ಕುಟುಂಬದವರಿಗೆ ಏನು ಗೊತ್ತಿಲ್ಲ, ಈ ಆದಾಮನ ಕಾಲ ಥರ ನಮ್ಮ ತಂದೆ ತಾಯಿದ್ರು ಅಜ್ಜಿದ್ರಿದ್ರು ಅಂತೇಳಿ. ಆದರೆ ಒಂದು ಪ್ರಿಯ ತಿಳ್ಕೊಳ್ಳಿ, ಅವರಿಗೆ ಪಾಪ ಯಾವುದು ಪುಣ್ಯ ಯಾವುದು ಗೊತ್ತಿತ್ತಲ್ಲ. ಅದಕ್ಕೇನೆ ಮನಸಾಕ್ಷಿ ಕಾಲ ಅಂತಾರೆ. ನಿಮಗೆ ಬೈಬಲ್ ಪುಸ್ತಕ ಇಲ್ಲದಿದ್ದರೂ ಕೂಡ, ಗೊತ್ತಿಲ್ಲದೆ ಇದ್ದರೂ ಕೂಡ ಅವರ ಮನಸಾಕ್ಷಿ ಆಧಾರದ ಮೇಲೆ ನ್ಯಾಯ ತೀರ್ಪಾಗ್ತದೆ. ಒಂದು ಬಹುಮಾನಗಳ ನ್ಯಾಯ ತೀರ್ಪು ಆಗಿರ್ಬೋದು ಅಥವಾ ಶಿಕ್ಷೆಯ ನ್ಯಾಯ ತೀರ್ಪು ಕೂಡ ಆಗಿರ್ಬೋದು. ಒಟ್ಟಾರೆ ಆ ಕಾಲದಲ್ಲಿ ಮನಸಾಕ್ಷಿಯ ಆಧಾರದ ಮೇಲೆ ನ್ಯಾಯ ತೀರ್ಪಾಗ್ತಾಯಿತ್ತು. ಒಂದು ಬಹುಮಾನದ ನ್ಯಾಯ ತೀರ್ಪು ಆಗಿರ್ಬೋದು ಅಥವಾ ಶಿಕ್ಷೆಯ ಒಂದು ನ್ಯಾಯ ತೀರ್ಪು ಆಗಿರ್ಬೋದು. ಯಾಕೆಂದರೆ
ಅವ್ರ ಜೊತೆಲಿ ದೇವರ ಅನ್ಯತೆ ಇದ್ದಂಥ ಕಾರಣಕ್ಕೋಸ್ಕರ ಯಾರಿಗೂ ಸುಳ್ಳು ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಕೂಡ ಸುಮಾರು ಜನ ನಾವಿಲ್ಲಿ ಕೂತಿದ್ದೀವಿ, ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಹೆಸರು ತಗೊಳ್ತೀವಿ, ಆದರೆ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಚುಚ್ಚುತ್ತಾ ಇರ್ತದೆ. ಇವತ್ತು ಕೊಟ್ಟ ವಾಕ್ಯ ನನಗೇನೆ ಅಂತೇಳಿ. ಮೊನ್ನೆ ದಿವಸ ನಮ್ಮ ತಿಮೋತಿ ಪಾಸ್ಟರ್ ಅವರು ಮೋಶೆ ಮತ್ತು ಸಮುವೇಲನ್ನು ದೇವರ ಸ್ವರ ಕೇಳಿದ್ಬೇಕು ಕೊಟ್ಟರು. ನಿಜವಾಗಿ ನಾನು ಹತ್ಬಿಟ್ಟಿದ್ದೀನಿ. ಓಪು ಸೆಂಟ್ರಿಗೆ ಬಂದಲ್ಲಿಂದ ಇಲ್ಲಿವರೆಗೂ ಕೂಡ ನನಗೆ ಆ ಥರ ಅಭಿಷೇಕ ಆಗಿಲ್ಲ. ಅಂಕಲ್ ಜೊತೆ ಹೋಗಿ ಪಾಸ್ಟ್ ಜೊತೆ ಹೋಗಿ ಮಾತಾಡಿದೆ, ನಿಜವಾಗಿ ನನಗೆ ಆ ಥರ ಅಭಿಷೇಕ ಆಗಿಲ್ಲ. ಮೊನ್ನೆ ದಿವಸ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಗಾಡಿ ಓಡಿಸೋಕ್ಕಾಗ್ತಾಯಿಲ್ಲ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ಇದೇ ವಾಕ್ಯನ ಭಾನುವಾರ ತಗೊಂಡೋಗಿ ಕೊಡ್ತೀನಿ ಅಂತೇಳಿ ಭಾನುವಾರ ಬರೀ ಮೋಶೆ ಬಗ್ಗೆ ಕೊಟ್ಟೆ ನಾನು. ಆ ಸ್ವರ ಕೇಳಲಿಕ್ಕೊಂದು ಭಾಗ್ಯ ಬೇಕು ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾವು ಏನೇ ಮಾಡಿದ್ರು ಕೂಡ ನಮ್ಮ ಮನಸ್ಸಾಕ್ಷಿ ನಮಗೆ ತೀರ್ಪು ಮಾಡ್ತದೆ. ನಾನು ಕಳ್ಳನ, ಮಳ್ಳಿನ, ಒಳ್ಳೆಯವರ, ಕೆಟ್ಟವರ ಅಂತ ತೋರಿಸುವಂಥದ್ದು ನಮ್ಮ ಮನಸ್ಸಾಕ್ಷಿ ಆಗಿದೆ. ಮನಸ್ಸಾಕ್ಷಿ ಯಾರಿಗೆಲ್ಲ ಇದೆ? ಹಂಗಿದ್ರೆ ಕರೆಕ್ಟ್, ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಆಯಿತು. ಓಕೆ, ದೇವ್ರ ನಾಮ ಸ್ತೋತ್ರವಾಗಲಿ. ಎರಡನೇದಾಗಿ ಧರ್ಮಶಾಸ್ತ್ರದ ಕಾಲ. ಈ ಧರ್ಮಶಾಸ್ತ್ರದ ಕಾಲ ಅಂತೇಳಿದ್ರೆ ಧರ್ಮಶಾಸ್ತ್ರದ ಕಾಲ ಮೋಶೆಯ ಧರ್ಮಶಾಸ್ತ್ರದ ಪುಸ್ತಕದಿಂದ ಹಿಡಿದು ಯೋಹಾನನ ಕಾಲಘಟ್ಟದವರೆಗೂ ಕೂಡ ಧರ್ಮಶಾಸ್ತ್ರದ ಕಾಲ ಇತ್ತು ಪ್ರಿಯರೇ. ಇದಕ್ಕೆ ಕಾನೂನುಗಳ ಯುಗ ಅಂತ ಹೇಳ್ತಾರೆ. ಇವತ್ತು ಕೂಡ ಎಲ್ಲ ದೇಶದ ಜನಗಳ ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ ಮಾಡುವಂಥ ಕಾನೂನು ಪ್ರಾರಂಭವಾಗಿದೆ ನಮ್ಮ ಅಪ್ಪನಿಂದ. ಇದೊಂದನ್ನು ತಿಳ್ಕೊಳ್ಳಿ. ಇವತ್ತು ಧರ್ಮಶಾಸ್ತ್ರದ ಆಧಾರದ ಮೇಲೆ ಕೋರ್ಟ್ಗಳಲ್ಲಿರ್ತಕ್ಕಂಥ ತೀರ್ಮಾನಗಳನ್ನು ಸ್ವಲ್ಪ ನವೀಕರಣ ಮಾಡ್ಕೊಂಡು ಬರ್ತಾಯಿದ್ದಾರೆ ಹೊರತು ಆದಿ ನಮ್ಮ ದೇವರೇ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಹೇಳ್ತೀವಿ, ಎಂಥ ಒಳ್ಳೆ ರೋಡ್ ಮಾಡಿದೆ ಸರ್ಕಾರ, ಸಖತ್ತಾಗಿರೋ ರೋಡ್ ಮಾಡಿದ್ದಾರೆ. ಆ ರೋಡ್ ಮಾಡೋಕ್ಕೆ ಐಡಿಯಾ ಕಂಡುಹಿಡಿದಾರೆ ಯಾರು? ನಮ್ಮ ತಾತ. ಕಾಲು ದಾರಿಯಲ್ಲಿ ನಡೆದು ಆ ದಾರಿನ ಅಗಲ ಮಾಡಿ ಕೊನೆಗೇನಾಯಿತು? ದೊಡ್ಡ ರೋಡ್ ಆಯಿತು. ಕಂಡುಹಿಡಿದಾನೆ ಯಾರು? ಈಗ ತಾತ ಬುದ್ಧಿವಂತನೋ ಅಲ್ಲ ಈಗ ಮಾಡಿದವ್ರು ಬುದ್ಧಿವಂತರು? ತಾತ. ಹಂಗೇನೆ ಆ ಕಾಲದಲ್ಲಿ ನ್ಯಾಯಾಲಯಕ್ಕಿರ್ತಕ್ಕಂತಹ ಕಾನೂನುಗಳು ಮತ್ತು ನಿಯಮಗಳ ಮತ್ತು ಆಜ್ಞೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡತಕ್ಕಂಥ ಏಕೈಕ ಪುಸ್ತಕ ಇದಾಗಿದೆ ಪ್ರಿಯರೇ. ನಾನು ಎಷ್ಟೋ ಗ್ರಂಥಗಳನ್ನು ನಾನು ಓದಿದ್ದೀನಿ, ಎಲ್ಲೂ ಕೂಡ ಈ ಕಾನೂನಿನ ಬಗ್ಗೆ ಮಾಹಿತಿನೇ ಇಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ವರ್ಣನೆ ಇದೆ, ಒಬ್ಬ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಇದೆ, ಬಟ್ ಕಾನೂನುಗಳ ಬಗ್ಗೆ ವರ್ಣನೆ ಇರುವಂಥ ಏಕೈಕ ಪುಸ್ತಕ ನಮ್ಮ ಬೈಬಲ್ ಆಗಿದೆ. ಅಲ್ಲಲ್ಲಿಯ ಬೈಬಲ್ ಮಾಡೆಲ್ ಆಗಿದೆ ಇವತ್ತು ಇಡೀ ಪ್ರಪಂಚದ ಜನಗಳಿಗೆ. ಇವತ್ತು ಏನಾಗಿದೆ ಅಂದರೆ ಈ ಕಾನೂನು ಪುಸ್ತಕದಲ್ಲಿ ಪಾಪಗಳ ಬಗ್ಗೆ ಅರಿವು ಮೂಡಿಸ್ತದೆ, ಮತ್ತು ಮಾನವ ಹೆಂಗಿರಬೇಕು ಅಂತ ತೋರಿಸ್ತದೆ, ಮತ್ತು ಮಾನವ ಮತ್ತು ದೇವರೊಂದಿಗೆ ಸಂಬಂಧ ಹೇಗಿರ್ತದೆ ತೋರಿಸ್ತದೆ. ಇದು ಮನುಷ್ಯನೊಂದಿಗೆ ಯಾವ ಥರ ಇರಬೇಕು, ಅತ್ತೆ ಜೊತೆಲಿ, ಮಾವನ ಜೊತೆಲಿ, ಗಂಡನ ಜೊತೆಲಿ ಹೆಂಗಿರಬೇಕು ಅಂತ ತೋರಿಸ್ತದೆ. ಅದರಲ್ಲಿ ದೇವ್ರ ಜೊತೆಲಿ ಯಾವ ಥರ ಇರಬೇಕು ಅಂತ ಹೇಳೋಂಥ ಸಿದ್ಧತೆಗಳ ಬಗ್ಗೆ ತೋರಿಸ್ತದೆ. ಒಟ್ಟಾರೆ ಧರ್ಮಶಾಸ್ತ್ರಗಳಿಗೆ ನಿಯಮಗಳ ಪುಸ್ತಕ, ಕಾನೂನುಗಳ ಪುಸ್ತಕ ಅಥವಾ ಆಜ್ಞೆಗಳ ಪುಸ್ತಕ ಅಂತಂದರೆ ಇದು ಯೋಹಾನನ ಕಾಲದವರೆಗೂ ನಡೆಯಿತು ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗೆಯೇ ಮೂರನೇದು ಕೃಪಾಕಾಲ. ಎಂಥ ಕಾಲ? ಕೃಪಾಕಾಲ. ಈಗ ನಾವು ಜೀವಿಸ್ತಿರುವಂತಹ ಕಾಲನೇ ಕೃಪೆಯ ಕಾಲ. ಹಾಗಾದರೆ ಕೃಪೆ ಅಂತಂದ್ರೆ ಏನು ನೋಡೋಣ, ನಿಮ್ಮ ಬಾಯಿಂದನೇ ಬರಲಿ, ಸ್ವಲ್ಪ ಬೇಗ ಹೇಳಿ, ಗೊತ್ತಿರೋಂಗೆ ಹೇಳಿ, ತೊಂದರೆ ಇಲ್ಲ. ಕ್ಷಮಿಸುವಂಥದ್ದು. ಓಕೆ, ಬರಲಿ, ಒಂದೊಂದಾಗಿ ಬರಲಿ. ಹಾಂ, ಫ್ರೀಯಾಗಿ ಬರೋದು. ಓಕೆ, ಬೇಗ ಹೇಳಬೇಕು. ವೆರಿ ಗುಡ್. ಇದೆ, ಯೋಗ್ಯರಲ್ಲದ ನಮ್ಮನ್ನು ಯೋಗ್ಯ ಸ್ಥಿತಿಯಲ್ಲಿ ನಿಲ್ಲಿಸಿದೆ ದೇವರ ಕೃಪೆ. ಕವಿತಾ ಸಿಸ್ಟರ್ ಯಾರಿಗೂ ಬೇಡ, ಕವಿತಾ ಸಿಸ್ಟರ್ ತಿರಸ್ಕಾರ ಹೊಂದಿರೋರು. ಆದರೂ ಬನ್ನಿ ಸಿಸ್ಟರ್ ನಮ್ಮ ಮನೆಗೆ ನಾಕರ್ದಾಗೆ, ಆಗ ನಮ್ಮನ್ನು ಪ್ರೀತಿ ಮಾಡ್ತಾರಲ್ಲ, ಹಾಗೆ ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದೆ ದೇವರ ಕೃಪೆ. ಅದಕ್ಕೆ ಕೃಪೆಯೇ ಅಂತ ಹಾಡು ಹೇಳುವಾಗ ನಾವು ಆ ಒಂದು ಮನಸ್ಸನ್ನು ಉತ್ಸಾಹದಿಂದ ಹೇಳಿದ್ರೆ ಬ್ರದರ್, ಆ ಹಾಡು ಹೆಂಗಿರುತ್ತೆ ಗೊತ್ತಾ? ಗಣನೆಗೆ ಬಾರದೇ ಇರತಕ್ಕಂಥ ವ್ಯಕ್ತಿಗಳನ್ನ, ಯಾವುದಕ್ಕೂ ಬೇಡದೇ ಇರತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ದೇವರು ಈ ಥರ ನಿಲ್ಲಿಸಿದ್ದಾರೆ ಅಂದರೆ ಇದೇ ಕೃಪೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದು. ಇವತ್ತು ಕೂಡ ಯೋಗ್ಯತೆ ಇಲ್ಲ, ಆದರೂ ದೇವರ ಮುಂದೆ ನಾವು ಯೋಗ್ಯರಾಗಿದ್ದೀವಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇದಕ್ಕೆ ರಕ್ಷಣೆಯ ಕಾಲ ಅಂತ ಹೇಳ್ತಾರೆ, ಸಭೆಯ ಕಾಲ ಅಂತ ಕೂಡ ಹೇಳ್ತಾರೆ ಈ ಕೃಪಾಕಾಲಕ್ಕೆ. ಹಲ್ಲೆಲೂಯಾ. ಇದು ಯೇಸು ಕ್ರಿಸ್ತನ ರಕ್ತದ ಒಡಂಬಡಿಕೆಯಿಂದ ಸ್ಥಾಪಿತವಾಗಿ
ಯೇಸು ಕ್ರಿಸ್ತನು ನಮ್ಮನ್ನು ಎತ್ತಲ್ಪಡುವಲ್ಲಿವರೆಗೂ ಕೂಡ ಕೃಪೆ ಕಾಲ. ಅಲ್ಲಿಂದ ಆ ಕಡೆಗೆ ನೀವು ಲಭ ಅಂತ ಬಾಯಿ ಪಡ್ಕೊಂಡ್ರು ಕೃಪೆ ಸಿಗೋದಿಲ್ಲ. ಇವತ್ತು ರಾತ್ರಿನೇ ಎತ್ತಲ್ಪಟ್ಬಿಟ್ರು ಕೂಡ ನಾಳೆ ಬಿಟ್ಟು ಅಯ್ಯೋ ನಾನೇನು ಬದಲಾಗ್ತಿಂತಾರೆ ಇಲ್ಲ. ಇವತ್ತು ನಿಮಗೆ ಅವಕಾಶ ಇದೆ, ಇವತ್ತು ಬದಲಾದರೆ ಓಕೆ. ಒಂದು ಸಮಯ ಎತ್ತಲ್ಪಡೋದು ಅಲ್ಲಿರಲಪ್ಪ, ಎತ್ತಲ್ಪಡೋದು ಬೇಡ. ಇವತ್ತೇ ನಂದು ಕೊನೆ ದಿವಸ ಆಗ್ಬಿಟ್ರೆ ಎತ್ತಲ್ಪಡೋದು ಕಾಯೋದು ಬೇಡ. ಏಸು ಬರ್ತಾನೆ ಅದು ಬೇಡ. ಇವತ್ತೇ ನಾನು ಲಾಸ್ಟ್ ಡೇಟ್ ಆಗ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ, ಕೃಪೆಯನ್ನು ಕಳ್ಕೊಂಡವರಾಗಿ ನಾವು ಹೋಗ್ಬಾರ್ದು, ಕೃಪೆಯೊಂದಿಗೆ ನಾವು ಹೋಗ್ಬೇಕು. ಹಾಲೆಲೂಯಾ. ಇವತ್ತು ದೇವರು ಎಲ್ಲ ಥರದಲ್ಲೂ ತಪ್ಪುಗಳು ಮಾಡಿದ್ರು ಕೂಡ ತಿದ್ದುಕೊಳ್ಳೋಕೆ ಅವಕಾಶಗಳನ್ನು ಕೊಡುವಂಥ ಕಾಲನೇ ಕೃಪಾ ಕಾಲ. ಏನೇ ತಪ್ಪು ಮಾಡಿದ್ರು, ಮಗು ಏನೇ ಗಲಾಟೆ ಮಾಡಿದ್ರು, ತಾಯಿ ಒಂದೆರಡು ಏಟು ಹೊಡಿಬೋದು, ಆದರೂ ಪುನಃ ಮುದ್ದು ಮಾಡ್ತಾಳಲ್ಲ. ಹಾಗೆಯೇ ಇವತ್ತು ನಾವು ತಪ್ಪು ಮಾಡಿದ್ರು ಕೂಡ ನಮ್ಮ ಅಪ್ಪ ಮುದ್ದು ಮಾಡುವಂಥ ಕಾಲ ಈ ಕೃಪಾ ಕಾಲ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಯೋಹಾನ 1:17 ಬೇಗ ಯೋಹಾನ 1:17 ಸ್ತೋತ್ರ ಪರಿಶುದ್ಧ. ಧರ್ಮಶಾಸ್ತ್ರವು ಮೋಸೆ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಧರ್ಮಶಾಸ್ತ್ರ ಮೋಸೆಯಿಂದ ಬಂತು. ನೆಕ್ಸ್ಟ್ ಬಂದಂಥ ಕಾಲ ಯಾರಿಂದ ಬಂತು? ಹಾಲೆಲೂಯಾ. ಈಗ ಧರ್ಮಶಾಸ್ತ್ರ ಬೇಕೋ ಅಥವಾ ಕೃಪಾಕಾಲ ಬೇಕೋ ನೀವು ತೀರ್ಮಾನ ಮಾಡಿ. ಧರ್ಮಶಾಸ್ತ್ರದ ನಿಯಮಗಳನ್ನು ಈಡೇರಿಸಲಿಕ್ಕೆ ಆಗದಿರುವಂಥ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಸ್ವತಃ ಬಂದು ಧರ್ಮಶಾಸ್ತ್ರವನ್ನು ಪೂರೈಸೋದಕ್ಕೋಸ್ಕರ ತನ್ನ ದೇಹದಲ್ಲಿ ಒಂದು ಹನಿ ರಕ್ತನೂ ಕೂಡ ಇಲ್ಲದಂತೆ ತನ್ನನ್ನು ಸಮರ್ಪಿಸಿ ಇವತ್ತು ನಮಗೆ ಕೃಪೆ ಕೊಟ್ಟಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಫೆಸ 2:8-9 ಬೇಗ ಎಫೆಸ 2:8-9. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದು. ಆ ರಕ್ಷಣೆ ನಿಮ್ಮಿಂದ ಉಂಟಾಗಿದಲ್ಲ, ಅದು ದೇವರ ವರವೇ. ಅದು ದೇವರ ನಾ ಕಾಣಿಕೆ ಕೊಟ್ಬಿಟ್ಟೆ, ಅದಕ್ಕೆ ನನಗೆ ರಕ್ಷಣೆ ಸಿಕ್ಬಿಡ್ತು, ಕೃಪೆ ಸಿಕ್ಬಿಡ್ತು. ಸಖತ್ತಾಗಿ ಆರಾಧನೆ ಮಾಡ್ತೀನಿ, ನನ್ನ ಮೇಲೆ ಸಖತ್ ಕೃಪೆ ಇದೆ. ನಾನು ಹೆಂಗೆ ವಾಕ್ಯ ಕೊಡ್ತೀನಿ ಗೊತ್ತಾ? ನಾನು ಅನ್ಯ ಭಾಷೆ ಹೇಳಿದಾಗ ದೆವ್ವಗಳೆಲ್ಲ ಓಡೋಗ್ಬಿಡ್ತದೆ. ವರ ಫಲ ಇದೆಯಾ? ಯೋಚನೆ ಮಾಡಿ. ಫಲ ದೇವರು ಕೇಳೋದು ವರ ಅಲ್ಲ. ಸ್ಕೇವನ ಮಕ್ಕಳು ಪೌಲನ ನಂಬಿದಂಥ ಯೇಸುವಿನ ನಾಮದಲ್ಲಿಂದ ವರ ಉಪಯೋಗಿಸಿದ್ರು. ಹಾಲೆಲೂಯಾ. ಯೇಸು ನಾಮದಲ್ಲಿ ಎಲ್ಲ ಬಿಡುಗಡೆ ಆಗ್ತದೆ. ನಮ್ಮಲ್ಲಿ ಫಲಗಳನ್ನ ದೇವರು ಕೇಳ್ತಾರೆ. ಹಾಲೆಲೂಯಾ. ಈ ಕೃಪೆ ಕಾಲದಲ್ಲಿ ನಾವು ಆದಷ್ಟು ಫಲಗಳನ್ನ ಸಂಪಾದನೆ ಮಾಡಬೇಕು. ವರಗಳು ಬೇಕು ನಿಜ, ಇಲ್ಲ ಅಂತ ಹೇಳೋದಿಲ್ಲ. ವರಗಳಿದ್ದರೆ ಜನಗಳಿಗೆ ಅದ್ಭುತ ಕಂಡಾಗಲೇ ಜನಗಳು ಬರೋದು. ಆದರೆ ಫಲಗಳನ್ನು ದೇವರು ಬಯಸ್ತಾ ಇದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗಾದರೆ ನಿಮ್ಮ ಪುಣ್ಯ ಕ್ರಿಯೆಗಳಿಂದ ಈ ಕೃಪೆ ಉಂಟಾಗಲಿಲ್ಲ. ಇನ್ನೊಂದ್ಸಲ ಓದಿದ್ದಾರೆ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹೊಗಳ್ಕೋಬೇಡಿ. ನಾನು ಎಷ್ಟು ವರ್ಷ ಆಯ್ತು ಗೊತ್ತಾ? 10 ವರ್ಷ ಚರ್ಚೆಗೆ ಬರ್ತಾ ಇದ್ದೀನಿ. ನೀ ಬರ್ತಿದ್ದೆ 2 ವರ್ಷ, ನನ್ನೇ ಪ್ರಶ್ನೆ ಮಾಡ್ತೀಯಾ? ಕೃಪೆಯೇ ಏಸು ಅಪ್ಪ ಎಲ್ಲ ನಿನ್ನ ಕೃಪೆ ಏಸು ಅಪ್ಪ ಎಲ್ಲ ನಿನ್ನ ಕೃಪೆ. 10 ವರ್ಷ ನೀ ಚರ್ಚಲ್ಲಿರೋದು ದೇವ್ರ ಕೃಪೆ. ಒಬ್ಬರು ಪಾಸ್ಟರ್ ಆಗಿರೋದು ದೇವ್ರ ಕೃಪೆ. ಒಬ್ಬ ಬೋಧಕನಾಗಿರೋ ದೇವ್ರ ಕೃಪೆ. ಒಳ್ಳೆ ಹಾಡುಗಾರ್ತಿ ಆಗಿರೋ ದೇವ್ರ ಕೃಪೆ. ಏನಾದರೂ ಗಂಟ್ಲಿಗೆ ಸ್ವಲ್ಪ ಶೀತ ಇದಾಗ್ಬಿಟ್ರೆ ನಿನಗಾಯಿತು, ಅದ್ರ ಕಥೆ ಮುಗೀತು. ನಿಜ ಅಲ್ಲ? ಇವತ್ತು ಒಳ್ಳೆ ಆರಾಧನೆ ಮಾಡಬೇಕು, ಎಲ್ಲ ರೆಡಿಯಾಗಿ ಬಂದಿರ್ತೀವಿ, ಜನಗಳೆಲ್ಲ ನೋಡ್ಲಿದ್ದು ಹಿಂಗೆಲ್ಲ ಬಂದಿರ್ತೀವಿ. ಹಿಂಗೆಲ್ಲ ಬಂದಾಗ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಳಗಾಗ್ಬಿಟ್ರೆ ಅವ್ನ ಕಥೆ ಮುಗೀತು. ಇಷ್ಟೇ. ಕೃಪೆಯನ್ನು ನೆನೆಸಿ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಕೃಪೆಯನ್ನು ನೆನೆಸಿ ಪ್ರಾರ್ಥನೆ ಮಾಡಿದ್ದು ಕೃಪಾ ಕಾಲ. ಇದನ್ನು ತಪ್ಪಿಸ್ಕೊಳ್ಳೋಂಥ ಅವಕಾಶಗಳು ಬೇಡ. ಬೇಕಾದಷ್ಟು ಇದೆ ವಚನಗಳು, ಆದರೆ ಅದನ್ನು ಕೊಡ್ಲಿಕ್ಕೆ ಸಮಯ ಇಲ್ಲ. ಮನಸ್ಸಾಕ್ಷಿ ಕಾಲದ ಬಗ್ಗೆನೇ ಒಂದೊಂದು ಕೂಟ ನಡೆಸಿದ್ರೆ ಒಂದು ದಿವಸ ಇಡೀ ಇದ್ರ ಬಗ್ಗೆ ವಚನ ಕೊಡ್ಬೋದು. ಮನಸ್ಸಾಕ್ಷಿ ಕಾಲದ ಬಗ್ಗೆನೇ ವಚನ ಚೆನ್ನಾಗಿ ಕೊಡ್ಬೋದು. ನೆಕ್ಸ್ಟ್ ನಾವು ಯಾವುದ್ರ ಬಗ್ಗೆ? ಧರ್ಮಶಾಸ್ತ್ರದ ಕಾಲದ ಬಗ್ಗೆ, ನೆಕ್ಸ್ಟ್ ಕೃಪೆಯ ಕಾಲದ ಬಗ್ಗೆ, ನ್ಯಾಯ ತೀರ್ಪಿನ ಕಾಲದ ಬಗ್ಗೆ, ಯುಗಾಂತರದ ಕಾಲದ ಬಗ್ಗೆ ಸಖತ್ತಾಗಿ ವಾಕ್ಯ ಕೊಡ್ಬೋದು. ಒಂದು ದಿವಸ ಇಡೀ ಕೂಟ ಮಾಡ್ಬೋದು.
ನೋಡೋಣ. ದೇವರು ಮುಂದಿನ ದಿನಗಳ ಅವಕಾಶ ಕೊಟ್ಟರೆ ಅದನ್ನು ಒಂದೊಂದಾಗಿ ತೆಗೆದುಕೊಳ್ಳಿಕ್ಕೆ ದೇವರು ಕೃಪೆ ಕೊಡಲಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಕೃಪಾ ಕಾಲದಲ್ಲಿ ನಾವೇನು ಮಾಡಬೇಕು? ದೇವ್ರ ಕೃಪೆ ಇದೆ ತಗೊಂಡು ಆರಾಮಾಗಿರಬೇಕು. ಏನೇ ಮಾಡಿದ್ರು ನನಗೆ ದೇವ್ರ ಕೃಪೆ ಕೊಡ್ತಾರೆ, ದೇವ್ರ ಕೃಪೆ ಕೊಡ್ತಾರೆ. ಇಲ್ಲ ಪ್ರಿಯರೇ, ದೇವರ ಕೃಪೆ ನನಗೆ ನಿನಗೆ ಬೇಕಾದರೆ ನಾವೇನು ಮಾಡಬೇಕು? ಈಗಲಿಂದನೇ ನಾವು ನಮ್ಮನ್ನು ಸಿದ್ಧಪಡಿಸ್ಕೋಬೇಕು. ಈಗ ನೆಕ್ಸ್ಟ್ ನ್ಯಾಯ ತೀರ್ಪಿನ ಕಾಲ. ಇದ್ರ ಬಗ್ಗೆ 2 ಗಂಟೆ ಕೊಟ್ಟರು ಮೆಸೇಜ್ ಮುಗಿಯೋದಿಲ್ಲ. ಆದರೂ ಚುಟ್ಕ ಕೊಡ್ತೀನಿ. ನ್ಯಾಯ ತೀರ್ಪಿನ ಕಾಲದ ಬಗ್ಗೆ ನಾನು ಹೇಳಿದಾಗ ಅದಕ್ಕೆ ಇಂಥ ಆರಂಭ ಅಂತಿಲ್ಲ, ಇಂಥ ಅಂತ್ಯ ಅಂತಿಲ್ಲ, ಕೆಲವೊಂದು ಸಲ ಆಗ್ತದೆ ಅಂತ ಹೇಳಿದಲ್ವಾ. ಈಗ ನ್ಯಾಯ ತೀರ್ಪಿನ ಕಾಲಕ್ಕೆ ದಿನಾಂಕ ಗಳಿಗೆಗಳು ಯಾವುದೂ ಇಲ್ಲ. ನ್ಯಾಯ ತೀರ್ಪು ಯಾವಾಗ ಸ್ಟಾರ್ಟ್ ಆಗ್ತದೆ? ಒಂದನೇದಾಗಿ ಪ್ರತಿಯೊಬ್ಬರಿಗೂ ಕೂಡ ಅವನು ಸತ್ತ ತಕ್ಷಣವೇ ನ್ಯಾಯ ತೀರ್ಪು ಆಗ್ತದೆ. ಬೈಬಲ್ ಹೇಳ್ತದೆ ಸತ್ತ ತಕ್ಷಣ. ಇದು ಒಂದನೇ ನ್ಯಾಯ ತೀರ್ಪು. ಜನ ಹೇಳ್ತಾರೆ, ಬಿಳಿ ಸಿಂಹಾಸನ ಮೇಲೆ ಕೂತ ಮೇಲೆ ನ್ಯಾಯ ತೀರ್ಪು ಆಗ್ತದೆ. ಇಲ್ಲ, ಸತ್ತ ತಕ್ಷಣ ಆಗುವಂಥ ನ್ಯಾಯ ತೀರ್ಪು ಯಾವುದೇ? ಇಬ್ರಿಯ 9:27 ಬೇಗ ತೆಗೆದು. ಸತ್ತ ತಕ್ಷಣ ಇದು ಒಂದನೇ ನ್ಯಾಯ ತೀರ್ಪು. ಇಬ್ರಿಯ 9:27 ಸತ್ತ ತಕ್ಷಣ ಆಗುವಂಥ ನ್ಯಾಯ ತೀರ್ಪು ಇದು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯ ಒಂದೇ ಸಲ ಸಾಯುವುದು, ಆಮೇಲೆ ಆಗ ಸತ್ತ ಮೇಲೆ ನಮಗೆ ನ್ಯಾಯ ತೀರ್ಪು ಇದೆ. ನಮ್ಮನ್ನು ದೇವರು ಯಾವ ಗೋಪ್ಯವಾದ ಸ್ಥಳದಲ್ಲಿ ಇಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಇದ್ರ ಬಗ್ಗೆನೂ ಕೂಡ ಇನ್ನೊಂದು ದಿವಸ ಮೆಸೇಜ್ ಕೊಡ್ತೀನಿ. ಪರಲೋಕನೇ ಬೇರೆ, ಪರದೇಶೇ ಬೇರೆ, ಪಾತಾಳನೇ ಬೇರೆ, ನರಕನೇ ಬೇರೆ. ಪರದೇಶಿ ಇಲ್ಲ ಅಂತ ಎಲ್ಲ ಬೋಧಕರು ಸುಮಾರು ಜನ ವಾದ ಮಾಡ್ತಾರೆ, ವಾಕ್ಯ ಕೊಡ್ತಾರೆ. ಯಾರು ಹೇಳಿದ್ರು? ದೇವರು ಕೊಟ್ಟಿರ್ತಕ್ಕಂಥ ಯಾವುದು ಕೂಡ ಅಳಿಸಿ ಹೋಗೋದಿಲ್ಲ. ಅಳಿಸಿ ಹೋಗೋದು ಯಾವ ಗೊತ್ತಾ? ಕೊನೆಗಾಲದಲ್ಲಿ ಅವ್ರು ಅಳಿಸೋಗ್ತದೆ. ಇದು ಭೂಮಿ ಆಕಾಶಗಳನ್ನು ಸಮೇತ ಇಲ್ಲದಂಗೆ ಮಾಡ್ತಿದ್ದಾರಲ್ಲ, ಆ ಟೈಮಲ್ಲಿ ಇಲ್ದಂಗೆ ಆಗ್ತದೆ. ಪರದೇಶಿ ಇಲ್ಲ ಮಕ್ಕಳೇ, ಯಾರು ಕಂಡಿಡಿದ್ರು? ಯಾವ ಪಾಸ್ಟ್ ಹೋದ್ರಪ್ಪ ನೋಡೋಕ್ಕೆ? ಯಾಕೆ ಹೇಳ್ತಿರೋದು? ಸುಮ್ಮನೆ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಪರದೇಶೇ ಬೇರೆ, ಪರಲೋಕನೇ ಬೇರೆ. ಸೋತ್ರ ಪಾತಾಳನೇ ಬೇರೆ, ನರಕನೇ ಬೇರೆ. ಸುಮ್ಮನೆ ತಪ್ಪಾದ ರೀತಿಯಲ್ಲಿ ಹೋಗಬಾರ್ದು. ಸತ್ತ ತಕ್ಷಣವೇ ನ್ಯಾಯ ತೀರ್ಪಾಗ್ತದೆ. ಒಳ್ಳೆಯದು ಮಾಡಿದವನಿಗೆ ಪರದೇಶಿ, ಕೆಟ್ಟದ್ದು ಮಾಡಿದವನಿಗೆ ಪಾತಾಳ. ಪಾತಾಳದ ನೆಕ್ಸ್ಟ್ ಪ್ರಮೋಷನ್ ನರಕ, ಪರದೇಶಿ ನೆಕ್ಸ್ಟ್ ಪ್ರಮೋಷನ್ ಪರಲೋಕ. ಇಷ್ಟರಲ್ಲಿ ಮುಂದಕ್ಕೆ ನಾನು ವಿವರಿಸ್ತೀನಿ. ಅದು ಇದನ್ನು ವಿವರಣೆ ಮಾಡೋಕ್ಕೋದ್ರೆ ಟೈಮ್ ಸುಮಾರು ಆಗಿಬಿಡುತ್ತೆ. ಹಲ್ಲೆಲೂಯಾ. ಇಬ್ಬರೇ 9:27 ಇನ್ನೊಂದ್ಸಲ ಓದಿ ಬಿದ್ದಾರೆ. ಒಂದೇ ಸಲ ಸಾಯುವುದು, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಆಮೇಲೆ ನ್ಯಾಯ ತೀರ್ಪು. ಕರೆಕ್ಟ್ ಒಪ್ಕೊಳ್ತೀರಾ? ಇದು ಒಂದು ನ್ಯಾಯ ತೀರ್ಪು ಅಂತ ಒಪ್ಕೊಳ್ತೀರಾ? ಕೇಳಿಸ್ತಾ ಇಲ್ಲ. ಬೈಬಲ್ ಓದಿರ್ತಾರ ಇಲ್ಲ ಡೌಟ್ ಈಗ ನನಗೆ. ಓದಿರೋರು ಮಾತ್ರ ಆಮೇಲೆ ಹೇಳಿ. ಓದ್ವಲ್ಲ, ನಾನೇ ಓದಿದ್ದು ಆಮೇಲೆ. ಪ್ರೈಸ್ ಲಾರ್ಡ್. ಬ್ರದರ್ ಒಬ್ಬರೇ ಆಮೇಲೆ ಹೇಳ್ತಿರೋದು. ಈ ವಾಕ್ಯ ಬೇರೆ ಯಾರು ಓದಿರ್ಲಿಲ್ವಾ? ಓದಿದ್ದೀವಿ, ಆದರೆ ಮೈಂಡಿಗೆ ಹೋಗಿರಲಿಲ್ಲ. ಒಂದನೇ ನ್ಯಾಯ ತೀರ್ಪಿದ. ಎರಡನೇದು ವಿಶ್ವಾಸಿಗಳಿಗೆ ಕ್ರಿಸ್ತನ ನ್ಯಾಯಪೀಠದಲ್ಲಿ ಆಗತಕ್ಕಂಥ ಒಂದು ನ್ಯಾಯ ತೀರ್ಪು. ವಿಶ್ವಾಸಿಗಳಿಗೆ ಕ್ರಿಸ್ತನ ನ್ಯಾಯಪೀಠದಲ್ಲಿ ಆಗತಕ್ಕಂಥ ನ್ಯಾಯ ತೀರ್ಪು 2 ಕೊರಿಂಥ 5:10 ಬೇಗ. 2 ಕೊರಿಂಥ 5 ಇದು ದೇವ್ರ ಮಕ್ಕಳಿಗೆ. 5:10. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇದು ದೇವ್ರ ಮಕ್ಕಳಿಗೆ. ಇದು ಶಿಕ್ಷೆಯ ನ್ಯಾಯ ತೀರ್ಪು ಅಲ್ಲ. ಇದು ಯೇಸುವಿನ ನಾಮ ಹೇಳಿದವ್ರಿಗೆಲ್ಲರಿಗೂ ಪರಲೋಕ ಇದೆ, ಡೌಟ್ ಬೇಡ. ಹಂಗೆ ಹೇಳ್ಕೊಂಡು ವಿಪರೀತ ತಪ್ಪು ಮಾಡಿದವ್ರಿಗೆ ಇಲ್ಲ. ಆದರೆ ಇಲ್ಲಿ ಇದು ಕ್ರಿಸ್ತನ ಒಂದು ವಿಶ್ವಾಸಿಗಳಿಗೆ ಬಹುಮಾನಗಳ ನ್ಯಾಯ ತೀರ್ಪು. ಅಂದರೆ ನನಗೊಂದು ಕಿರೀಟ ಇರ್ಬೋದು, ಒಂದು ಅಂದಾಜು ಮಾಡ್ತೀನಿ. ಅದರಲ್ಲೊಂದು 50 ವಜ್ರ ಇರ್ಬೋದು. ಲೋಕಭದ್ರಿಗೆ ಒಂದು 75 ಇರ್ಬೋದು. ಜಾಸ್ತಿ ಇದೆ, ಪರವಾಗಿಲ್ಲ. ನೋಡಿ, ನಂಬಿಕೆ ಮೇಲೆ ಹೇಳ್ತಿದ್ದಾರೆ. ಈ ಥರ ಯಾರು ಹೇಳ್ತಾರಲ್ಲ ನೋಡಿ. ಕೆಲವೊಂದು ಜನ ಹೇಳ್ತಾರೆ ನಂದು ಕಿರೀಟದಲ್ಲಿ ಯಾವ ವಜ್ರ ಜಾಗ ಎಲ್ಲ ತೂತ ಹಂಗೇನೆ ಇದೆ ಅಂತ ತಿಳ್ಕೊಂಡಿದ್ದಾರೆ. ಅದರಲ್ಲಿ ಬಹುಮಾನಗಳ ನ್ಯಾಯ ತೀರ್ಪು. ಹಲ್ಲೆಲೂಯಾ. 2 ಕೊರಿಂಥ 5:10 ಇನ್ನೊಂದ್ಸಲ ಓದಿ ಬ್ರದರ್. ಯಾಕೆಂದರೆ ಪ್ರತಿಯೊಬ್ಬನು ಇಲ್ಲಿರೋ ಪ್ರತಿಯೊಬ್ಬರು ದೇವರ ಮಕ್ಕಳು ಪ್ರತಿಯೊಬ್ಬರು ಕೂಡ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಬೇಕಂತ ಇಲ್ಲಿ ನಾವು ನಾಟಕ ಆಡಿರ್ಬೋದು. ಅಲ್ಲಿ ಯಥಾಸ್ಥಿತಿಯಲ್ಲಿ ಅಪ್ಪನ ಮುಂದೆ. ಎಸ್.
ನಿಲ್ಲಬೇಕಾಗ್ತದೆ ಪ್ರಿಯರೇ. ಸ್ತೋತ್ರಪ್ಪ, ಹಲ್ಲೆಲೂಯಾ. ಯಥಾಸ್ಥಿತಿಯಲ್ಲಿ ನಿಲ್ಲಬೇಕಂತ ಪ್ರಿಯರೇ. ಒಂದು ನಿಮಿಷ ಆಲೋಚನೆ ಮಾಡಿ, ಒಂದೇ ಒಂದು ನಿಮಿಷ ಆಲೋಚನೆ ಮಾಡಿ. ಯಥಾಸ್ಥಿತಿಯಲ್ಲಿ ನಿಲ್ಲಬೇಕಿದ್ರೆ ಹೆಂಗಿರ್ಬೋದು? ಇಲ್ಲಿ ಹೆಂಗೋ ನಾನು ನಾಟಕ ಮಾಡಿಬಿಟ್ಟೆ, ಇಲ್ಲಿ ಹೆಂಗೋ ನಾನು ಪಾಸ್ಟರ್ನ ಮೆಚ್ಚಿಸ್ಬಿಟ್ಟೆ, ಇಲ್ಲಿ ಹೆಂಗೋ ಮಾಡಿದೆ. ಬಟ್ ನಾನಲ್ಲಿ ಕ್ರಿಸ್ತನ ಮುಂದೆ ನಿಲ್ಲಬೇಕಾದ್ರೆ ಯಥಾಸ್ಥಿತಿಯಲ್ಲಿ ನಿಲ್ಲಬೇಕು. ನನಗಿಂತ ಜಾಸ್ತಿ ಜಯಶಂಕರ್ ಬ್ರದರ್ ಬಹುಮಾನ ತಗೊಂಡಾಗ ನನಗೆಲ್ಲ ಹೊಟ್ಟೆ ಕಿಚ್ಚು ಬರೋದಿಲ್ಲ, ಅವಮಾನ ಆಗ್ತದೆ. ಇಷ್ಟೆಲ್ಲ ಸೇವೆ ಮಾಡಿ, ಇಷ್ಟೆಲ್ಲ ಮಾಡಿ ನಾನು ಈ ಥರ ಅದೇ ಅಲ್ಲ. ನಮ್ಮ ಸಭೆಯಲ್ಲಿ ಒಬ್ಬರಿದ್ದಾರೆ, ಕೇತಳಿ ಅಜ್ಜಿ ತಳಿ, 85-86 ವರ್ಷದ ಮೇಲಾಗಿದೆ. ನಾನು ನಂಬ್ತೀನಿ ನಮ್ಮ ಸಭೆಯಲ್ಲಿ ನನಗಿಂತನೂ ಕೂಡ ಜಾಸ್ತಿ ಬಹುಮಾನ ಅವರೇ ತೆಗೆದಂತೇಳಿ. ಪ್ರತಿ ಸಲ ಚರ್ಚ್ ಓಪನ್ ಆಗೋದಕ್ಕಿಂತ ಮೊದಲೇ ಬಂದು ಕೂತ್ಕೊಬಿಡ್ತಾರೆ ಅವರು. ಪ್ರಾರ್ಥನೆ ತಪ್ಪಿಸೋದೇ ಇಲ್ಲ ಅವರು. ಜ್ವರ ಇದ್ದರೂ ಕೂಡ ಬರ್ತಾರೆ. ಅವ್ರ ಕುಟುಂಬದಲ್ಲಿ ಎಷ್ಟು ಹಿಂಸೆ ಅನುಭವಿಸ್ತಿದ್ದಾರೆ ಅಷ್ಟಿಷ್ಟಲ್ಲ, ಸಭೆಗೆ ಹೋಗಬೇಡ ಮಾಡಬೇಡ ಅಂತೇಳಿ, ಆದರೂ ತಪ್ಪದೇ ಬರ್ತಿದ್ದಾರೆ. ನಾನು ನಂಬ್ತೀನಿ ತ್ಯಾಗ ಮಾಡುವಂಥ ಮನೋಭಾವನೆ ಯಾರಿಗಿದೆಯೋ ಅವರು 100% ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಕರೆಕ್ಟಾಗಿ ಹೇಳ್ತಾರೆ. ಯಾವುದ್ರ ತ್ಯಾಗ? ದೇವರ ವಿಷಯದಲ್ಲಿ ಕೆಲವೊಂದು ವಿಷಯದಲ್ಲಿ ನಾವು ತ್ಯಾಗ ಮಾಡಲೇಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ನ್ಯೂನತೆಗಳನ್ನ ನಾವು ತ್ಯಾಗ ಮಾಡಬೇಕು, ನಾನತ್ವನ ತ್ಯಾಗ ಮಾಡಬೇಕು. ಇದೆಲ್ಲ ಮಾಡಿದಾಗ ದೇವ್ರ ರಾಜ್ಯದಿಂದ ನಾವು ನಿಲ್ಲಬಹುದು. ಇದೇ ಯಥಾಸ್ಥಿತಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಈಗ ನೆಕ್ಸ್ಟ್ ಇನ್ನೊಂದು, ಜನಾಂಗಗಳಿಗೆ ನ್ಯಾಯ ತೀರ್ಪು. ದೇವ್ರ ಮಕ್ಕಳಿಗೆ ಆಯ್ತಲ್ವಾ? ಒಂದನೇದಾಗಿ ಯಾರಿಗೆ? ಪ್ರತಿಯೊಬ್ಬರಿಗೂ ಸತ್ತ ಮೇಲೆ ನ್ಯಾಯ ತೀರ್ಪು. ಎರಡನೇದಾಗಿ ವಿಶ್ವಾಸಿಗಳಿಗೆ ನ್ಯಾಯ ತೀರ್ಪು. ಮೂರನೇದಾಗಿ ಜನಾಂಗಗಳ ನ್ಯಾಯ ತೀರ್ಪು. ಇದನ್ನು ವಿವರಿಸೋದಿಲ್ಲ. ಮತ್ತೆ 25ನೇ ಅಧ್ಯಾಯ ನೀವು ಮನೇಲಿ ಓದಿ. ಕುರಿಗಳು ಮತ್ತು ಆಡುಗಳ ನ್ಯಾಯ ತೀರ್ಪು ಅಂತ ಹೇಳ್ತಾರೆ ಇದಕ್ಕೆ. ಮತ್ತೆ 25, 31ರಿಂದ 46ವರೆಗೆ ಓದಿ. ಈಗ ಬೇಡ, ಈಗ ಓದ್ಬಿಡೋದಾ? ಆಯಿತು, ಓದೇ ಬಿಡಿ. ಅದು ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. 31 ಅಲ್ಲ? 31. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಎಲ್ಲಾ ದೇಶದ ಜನಗಳು ಆತನ ಮುಂದೆ ಕೂಡಿಸಲ್ಪಡುವರು. ಇದೇ ಜನಾಂಗಗಳ ನ್ಯಾಯ ತೀರ್ಪು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಮಾಡಿರಿ. ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕದಿಂದ ನಿಮಗೋಸ್ಕರ ಸಿದ್ಧ ಮಾಡಿದ್ದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೇನೋ, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನೋ, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನೋ, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನೋ, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನೋ, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನೋ, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗಲೂ ನಿನ್ನ ಹಸಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದನ್ನು ಕಂಡು ನಾನು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿದ್ದನ್ನು ಕಂಡು ಸೇರಿಸಿಕೊಳ್ಳೆವು, ಇಲ್ಲವೇ ನನಗೆ ಬಟ್ಟೆ ಇಲ್ಲದವನು ಕಂಡು ಉಡುಪುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದೋ ಅಥವಾ ಸೆರೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರಲ್ಲಿ ಕೆಲವರು ಅಲ್ಪನಾದವನಿ ಕೇವಲ ಹಂಗೆ ಹೇಳಿದ್ದಾನೆ, ಪರವಾಗಿಲ್ಲ ಬಿಡಿ. ಈ ನನ್ನ ಸಹೋದರರು ಕೇವಲ ಅಲ್ಪನಾಗಿದ್ದನು, ಏನೇನೋ ಮಾಡಿದ್ದರೋ ಅದನ್ನು ನನಗೂ ಮಾಡಿದ್ದ ಹಾಗಾಯಿತು ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಸಾಕು, ಇಲ್ಲಿ ಸ್ಟಾಪ್ ಮಾಡಿ ಮುಂದಕ್ಕೆ ಮನೇಲಿ ಓದಿ. ಇಲ್ಲ ಪ್ರಕಾಶ್ ಫಸ್ಟ್ ಹೊಡೆದ್ಬಿಡ್ತಾರೆ ನನಗೆ, ಆಯ್ತಾ? ನೀವು ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ರೆ ಅದೆಲ್ಲ ದೇವರಿಗೆ ಮಾಡಿದಾಗೆ. ಈಗ ಯೋಚನೆ ಮಾಡಿ, ಸೀರಿಯಸ್ ಆಗಿರೋದು ಪೇಷಂಟ್ಗಳ ಕಂಡಾಗ ಮುಖ ತಿರ್ಸ್ಕೊಂಡು ಯಾರೆಲ್ಲ ಹೋಗಿದ್ದೀರಾ? ಒಬ್ಬ ಸಹೋದರ ಸತ್ತೋಗಿದೆ ಅಂತ ಗೊತ್ತಾದ್ರೂ ಕೂಡ ಸಾವನ್ನ ನೋಡದೆ ನೆಟ್ಟಿಗೆ ಯಾರೆಲ್ಲ ಹೋಗಿದ್ದೀರಾ? ದೇವ್ರ ವಾಕ್ಯದಲ್ಲಿ ಬರ್ತದೆ, ಮರಣ ದುಃಖಗಳ ಮನೆಗೆ ಹೋಗಿ ಅಂತಲೇ ಬರ್ತದೆ. ಔತಣದ ಮನೆಗೆ ಹೋಗೋದಕ್ಕಿಂತ ಮರಣ ದುಃಖಗಳ ಮನೆಗೆ ಹೋಗೋದು ಲೇಸು ಅಂತ ಪ್ರಸಂಗ 7:2 ಬರ್ತದೆ. ಕಷ್ಟದಲ್ಲಿರೋ ಯಾರು ಸಹಾಯ ಮಾಡಿದ್ದೀರಾ? ನಾನು ಮಾಡಿದ್ದೀನಿ. ಮಾಡಲೇಬೇಕು. ನನ್ನ ಹತ್ರ 100 ಇರೋದು, 50 ಕೊಡ್ರಿ. 100 ಇರೋದು 50 ಕೊಡಿ. ದೇವ್ರು ಎಷ್ಟು ಆಶೀರ್ವಾದ ಮಾಡ್ತಾರೆ ಗೊತ್ತಾ? ದೇವ್ರ ಕೃಪೆ ನಡೆಸ್ತಾರೆ. ಇರಲಿ, ಜಾಸ್ತಿ ಮುಂದಕ್ಕೆ ಹೋಗೋದು ಬೇಡ. ಏನನ್ನು ಕೊಟ್ರಿ ಅದೆಲ್ಲ ನನಗೆ ಕೊಟ್ಟಾಗಿದ್ದಾರೆ. ಇನ್ನೊಂದು ಭಾಗದಲ್ಲಿ ಬರ್ತಿದೆ, ನೀ ಏನೆಲ್ಲ ಕೊಟ್ಟಿಲ್ಲ ಅಂತ ಬರ್ದಂಗಾಗಿದೆ. ಆ ಕೊಟ್ಟಿರೋ ಮುಸುಡಿ ಹೆಂಗಿರ್ಬೋದು ನೋಡಿ, ಪರ್ಲೋಕದಲ್ಲಿ ನಿಂತಾಗ ಹೆಂಗೆ ಆಗಿರ್ಬೋದು, ಮುಖ ಉಜ್ಕೊಂಡಂಗೆ ಒರೆಸ್ಕೊಂಡಂಗೆ ಹೆಂಗೆ ಆಗಿರ್ಬೋದು.
ನೀ ಕೊಟ್ಟಿದ್ಯಾ ಹೆಂಗಾಗಿರೋದು ಲೋಕಪ್ರದರಿ ಅದೇ ಹಿಂಗಾಗಿರ್ಬೋದು ಅಲ್ವಾ? ಅಷ್ಟೇ ಪ್ರಿಯರೇ, ನಾವು ಈ ಲೋಕದಲ್ಲಿ ಏನು ಮಾಡ್ತೀವೋ ಅದೇ ಇಹಲೋಕದಲ್ಲಿ ನೀವು ಏನನ್ನ ಬಿತ್ತುತ್ತಾರೋ ಅದು ಪರಲೋಕದಲ್ಲಿ ಬಿತ್ತುತ್ತಾರೆ. ತುಂಬ ವಾಕ್ಯಗಳಿದೆ, ಬಟ್ ಕೊಡೋಕ್ಕೆ ಟೈಮ್ ಇಲ್ಲ. ಯೋಚನೆ ಮಾಡಿ ನೋಡಿ ಪ್ರಿಯರೇ, ಇಷ್ಟೇ ಹೇಳೋದು. ಇದು ಜನಾಂಗಗಳ ನ್ಯಾಯ ತೀರ್ಪು. ಎಲ್ಲ ದೇಶದ ಜನಾಂಗಗಳು ಕೂಡಿಸಲ್ಪಡೋರು ಅಂತ ಸಹೋದರರು ಹೋದರು ಈಗ, ನಿಜ ಅಲ್ವಾ? ಎಲ್ಲ ದೇಶದ ಜನಾಂಗದವರು ಸೇರ್ಪಡ್ತಾರೆ. ಅಮೇರಿಕಾದವರು, ಇಂಡಿಯಾದವರು ಎಲ್ಲರೂ ಸೇರಲ್ಪಡ್ತಾರೆ, ಎಲ್ಲರೂ ಸೇರ್ತಾರೆ. ಆಫ್ರಿಕಾದವರು ಎಲ್ಲ ಸೇರ್ತಾರೆ. ಹಲೋ, ಆಫ್ರಿಕಾದವ್ರ ಪಕ್ಕದಲ್ಲೇ ಕೂತ್ಕೊಂಡಾಗ ಚುಂಗಸ್ ಮೇಲೆ ಅಂತ ಯಾರು ದೂರ ಹೋಗಿದ್ದೀರೋ ಅವ್ರಿಗೂ ದೇವರು ಲೆಕ್ಕ ಕೊಡಬೇಕು. ಆಫ್ರಿಕಾದವ್ರ ಪಕ್ಕದಲ್ಲೇ ಕೂತ್ಕೊಂಡು ಚುಂಗಸ್ ಮೇಲೆ, ಆದರೂ ನೀವು ಫ್ರೆಂಡ್ಶಿಪ್ಪಲ್ಲಿ ಅವ್ರ ಜೊತೆ ಕೂರಲೇಬೇಕು. ಯಾರೆಲ್ಲ ದೂರ ಹೋಗಿದ್ದೀರೋ, ಯಾರೆಲ್ಲ ಹಿಂಗೆಲ್ಲ ಆಡಿದ್ದೀರೋ ಅವರಿಗೆಲ್ಲ ಇದೆ. ಅಲ್ಲಲ್ಲಿಯ ಇರಲಿ, ದೇವ್ರನ್ನ ಉಸೋತ್ರಾಗ್ರಿ. ಕೊನೆಯದಾಗಿ 4ನೇ ನ್ಯಾಯ ತೀರ್ಪು, ಅಂತಿಮ ನ್ಯಾಯ ತೀರ್ಪು, ಮಹಾ ನ್ಯಾಯ ತೀರ್ಪು. ಅದು ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಅಂತೇಳಿ 4ನೇ ಭಾಗ. ಇದು ಪ್ರಕರಣ 20 11ರಿಂದ 15ರವರೆಗಿದೆ. ಆಯಿತಾ? ಇದರಲ್ಲಿ ಏನು ಬರ್ತಿದ್ದಾರೆ, 1000 ವರ್ಷ ಆಳ್ವಿಕೆಯ ನಂತರ ಸತ್ತವರೆಲ್ಲರೂ ಎದ್ದು ದೇವರ ಮುಂದೆ ನಿಲ್ತಾರೆ. ಆಗ ಪುಸ್ತಕಗಳು ತೆರೆಯಲ್ಪಡ್ತದೆ. ಆ ಪುಸ್ತಕದಲ್ಲಿ ಯಾರ್ಯಾರ ಹೆಸರು ಇದೆಯೋ ಅವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತಾರೆ. ಆ ಒಂದು ಆಳ್ವಿಕೆಯ ಸಮಯದಲ್ಲೂ ಕೂಡ ಬಿದ್ದು ಹೋಗುವಂಥವ್ರು ಇರ್ಬೋದು. ಈಗ ನೋಡಿ, ಇಲ್ಲಿ 1000 ವರ್ಷ ಆಳ್ವಿಕೆಯ ನಂತರ ಜೀವಬಾಧೆ ಪುಸ್ತಕಗಳು ತೆರೆಯಲ್ಪಟ್ಟಾಗ ಸೈತಾನ, ಮೃಗ, ಸುಳ್ಳು ಪ್ರವಾದಿ ಎಲ್ಲ ದಬ್ಬಲ್ಪಡ್ತಾರೆ. ಅವನ ಜೊತೆಲಿ ಇರುವವರು ಕೂಡ ದಬ್ಬಲ್ಪಡ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಪ್ರಕಟಣೆ 20ನೇ ಅಧ್ಯಾಯ 11ರಿಂದ 15ರವರೆಗೆ ಮನೇಲಿ ಹೋಗ್ಬಿಟ್ಟು ಓದಿ. ಇದು ಏನಂತಾರೆ, ಅಂತಿಮವಾದಂಥ ನ್ಯಾಯ ತೀರ್ಪು. ಆದರೆ ಯಾವಾಗ ಸಂಭವಿಸ್ತದೆ ತಗೊಂಡು ದೇವ್ರ ವಾಕ್ಯದಲ್ಲಿ ತಿಳಿಸಿಲ್ಲ. ಮತ್ತು 24ನೇ ಅಧ್ಯಾಯದಲ್ಲಿ ಬರೆದಿದೆ. ಅದು ನನಗೂ ಕೂಡ ಗೊತ್ತಿಲ್ಲ, ಅದು ನಮ್ಮ ತಂದೆಗೆ ಮಾತ್ರ ಗೊತ್ತು. ಓದ್ಬಿಡಿಯಪ್ಪ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದುಬ್ಬಲ್ಪಟ್ಟನು. ಬೆಂಕಿಯ ಕೆರೆಗೆ ದುಬ್ಬಲ್ಪಟ್ಟ. ರಾತ್ರಿ ಎಲ್ಲ ಭಯ ಪಟ್ಕೊಳ್ತಾರೆ ಅಂತ ಹೇಳಲಿಲ್ಲ, ಹೇಳಿ ಪ್ರೈಸ್ ಲಾರ್ಡ್. ಜೊತೆಗೆ ಅಲ್ಲಿ ಸುಳ್ಳು ಪ್ರವಾದಿ, ಮೃಗ ಅಲ್ಲ ಹೋಗ್ತಾರೆ ಅಲ್ಲಿಗೆ. ಸೈತಾನನಿಗೆ ಕೂಡ ತ್ರಯಕತ್ವ ಇದೆ, ಗೊತ್ತಾ ನಿಮಗೆ? ನಮಗೆ ತ್ರಯಕತ್ವ ಇದೆ. ಯಾವ ಥರ ಅಂತೇಳಿ, ಪ್ರಾಣ, ಆತ್ಮ, ಶರೀರ. ತಂದೆಯದವರಿಗೆ ತಂದೆ, ಮಗ, ಪವಿತ್ರಾತ್ಮ. ಸೈತಾನನಿಗೆ ಘಟಸರ್ಪ, ಸುಳ್ಳು ಪ್ರವಾದಿ, ಮೃಗ, 3 ಅವನ ತ್ರಯಕತ್ವ ತಿಳ್ಕೊಳ್ಳಿ. ಅಲ್ಲಲ್ಲಿಯ ಅದ್ರ ಬಗ್ಗೆ ನಾವು ದೇವ್ರ ಕೃಪೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕೊಡೋಕೆ ಟ್ರೈ ಮಾಡೋಣ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಘಟಸರ್ಪ ಯಾರು, ಸುಳ್ಳು ಪ್ರವಾದಿ ಯಾರು, ಮೃಗ ಯಾರು ತಿಳ್ಕೊಬಿಟ್ರಂತೂ ದಾನಿಯೇಲದಲ್ಲಿ ಬರೆದಿದೆ. ಆ 10 ಕೊಂಬುಗಳು ಉಳ್ಳವನಾಗಿ ಬರ್ತಾನೆ ಅಂತೇಳಿ ಆ ಒಂದೊಂದು ಕೊಂಬುಗಳ ರಹಸ್ಯಗಳನ್ನ ತಿಳಿದುಬಿಟ್ರೆ ನಿಜವಾಗಿ ಯಾರೂ ಕೂಡ ತಪ್ಪು ಮಾಡೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ವಾಕ್ಯ ಕೂಡ ನನಗೇನೆ ಶಿಸ್ತದೆ ಪ್ರಿಯರೇ. ನೆಕ್ಸ್ಟ್ ಕೊನೆ ವಾಕ್ಯ, ನಿತ್ಯ ಯುಗ ಯುಗಾಂತರದ ಇದು ಕಾಲ. ಇದೆಲ್ಲದರಲ್ಲೂ ನಾವು ಜಯಿಸಿ ಬಂದ ಮೇಲೆ ಕೊನೆಗೆ ನಾವು ನಿತ್ಯತ್ವ ಕೂಡ ಯುಗ ಯುಗಾಂತರ ಕಾಲದಲ್ಲೂ ಕೂಡ ಯೇಸುವಿನ ಸಂಗಡ ನಾವು ಇರ್ತೀವಿ ಪ್ರಿಯರೇ. ಆಗ ನಮಗೆ ಮರಣವಿರೋದಿಲ್ಲ, ಗೋಳಾಟ ಇರೋದಿಲ್ಲ, ಕಣ್ಣೀರು ಇರೋದಿಲ್ಲ, ಕತ್ತಲೆ ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾವುದು? ಕತ್ತಲೆ ಇರೋದಿಲ್ಲ. ಹಾಗಾದರೆ ಯಾರಿಗೆಲ್ಲ ನಿತ್ಯ ಜೀವ ಸಿಗ್ತದೆ ಅಂದರೆ, ಅಂದರೆ 3:16 ಎಲ್ಲರಿಗೂ ಕೂಡ ಗೊತ್ತಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟರು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಬಿಡ್ತಾರೆ. ಎಲ್ಲರೂ ನಂಬಿದಿರ್ತಾರೆ, ನಮಗೆಲ್ಲರೂ ನಿತ್ಯ ಜೀವ ಇದೆ. ಹಾಗೆ ನಿಮಗೆ ನೀವೇ ಚಪ್ಪಾಳೆ ಹೊಡ್ಕೊಳ್ಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾಗೆಯೇ ಯೋಹಾನ 10:28 ಬರೆದಿದೆ, ನಿಮ್ಮ ಒಂದು ಇದನ್ನು ಯಾರು ಕಸ್ಕೊಳ್ಳಲಾರು, ಸೈತನ ಕಸ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ. ಯೋಹಾನ 5:24, ಪ್ರಕಟಣೆ 22:5 ಬರೆದಿದೆ. ನಿತ್ಯ ಜೀವತ್ವದ ಬಗ್ಗೆ ಚೆನ್ನಾಗಿ ಬರೆದಿದೆ. ಅಲ್ಲೆಲ್ಲೂಯಾ. ಹಾಗಾದರೆ ಯುಗ ಯುಗಾಂತರದ ಕಾಲ, ಇದ್ರ ಬಗ್ಗೆ ಜಾಸ್ತಿ ವಿವರಿಸೋಕ್ಕೆ ಸಮಯ ಇಲ್ಲ. ಯುಗ ಯುಗಾಂತರದ ಕಾಲ ಅಂದರೆ ಇದಿಷ್ಟು ಬಂದ ಮೇಲೆ ಇನ್ನು ಯುಗಾಂತರದ ಕಾಲ ಬಿಡಿ. ನಾವಲ್ಲಿ ಸೈನ್ ತಾರ್ಕೊಂಡು ಹೋಗ್ಬಿಡ್ತೀವಿ. ಸಡನ್ನಾಗಿ ನಮ್ಮ ಹರಿಸ್ಬೋದು ಮನೆಗೆ ಹೋಗ್ಬೇಕಾ, ಟಕ್ ನಿಂಗೆ ಬಂದ್ಬಿಡ್ತೀನಿ ನಾನು. ಬಸ್ ಚಾರ್ಜು ಇಲ್ಲ, ರೈಲ್ ಚಾರ್ಜು ಇಲ್ಲ. ಅಲ್ಲೆಲ್ಲೂಯಾ. ಟಕ್ 1 ನಿಮಿಷ ಆಲೋಚನೆ ಮಾಡಿ ಪ್ರೇರಣೆ ಹೆಂಗಿರ್ಬೋದು ಯುಗಾಂತರದ ಕಾಲದಲ್ಲಿ. ಅಪ್ಪನ ಜೊತೆಯಲ್ಲಿ ಎಷ್ಟು ಚೆನ್ನಾಗಿರ್ಬೋದು. ತಂದೆಯ ಮನೆಗೆ ಸಂತೋಷವೇ, ಹರ್ಷ ಉಲ್ಲಾಸವೂ ಇಲ್ಲೇ ತಾನೆ ಅಂತ ಒಂದು ಹಾಡಿದೆ. ಆ ತಂದೆಯ ಮನೆಗೆ ನಾವೆಲ್ಲರೂ ಹೋಗ್ಲಿಕ್ಕೆ ರೆಡಿ ಆಗ್ತಾಯಿದ್ವಿ. ಹಾಗಾದರೆ ಈ 4 ಕಾಲಘಟ್ಟಗಳನ್ನು ದಾಟಿ ನಾವು ಹೋಗ್ತಾಯಿದ್ವಿ. ನಮಗೂ ಮನಸ್ಸಾಕ್ಷಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಏನಿದೆ? ನಮಗೂ ಮನಸ್ಸಾಕ್ಷಿ ಇದೆ. ನಾವು ಧರ್ಮಶಾಸ್ತ್ರದ ಕೆಲವೊಂದು ನಿಯಮಗಳಿಗೆ ಒಳಪಟ್ಟಿದ್ದೀವಿ. ಹಾಗೆಯೇ
ಕೃಪೆಯಲ್ಲೂ ಕೂಡ ನಾವಿದ್ದೀವಿ. ನ್ಯಾಯ ತೀರ್ಪಿನ ಬಗ್ಗೆ ಭಯ ನನಗಿದೆ. ಈ 4 ಘಟ್ಟಗಳನ್ನು ದಾಟಿ ಹೋದವನು ಯುಗ ಯುಗಾಂತರಕ್ಕೂ ಜೀವಿಸ್ತಾನೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಕ್ವಶನ್ ಕೇಳ್ತಾರೆ, ಹೇಳ್ಬಿಡಿ ಹೇಳಿ ಅಣ್ಣ. ಹಾಂ, ಇಲ್ಲ, ಸೈತಾನನಿಗೋಸ್ಕರ. ಯಾಕೆಂದರೆ ಮತ್ತೆ 25ನೇ ಅಧ್ಯಾಯದಲ್ಲಿ ಬರೆದಿದೆ. 25ನೇ ಅಧ್ಯಾಯದಲ್ಲಿ ಪಿಶಾಚನಿಗೂ ಮತ್ತು ಸೈತಾನನಿಗೂ ಸಿದ್ಧಪಡಿಸಲ್ಪಟ್ಟಂತಹ ಕೆರೆ ಒಳಗಡೆ ನಿಮ್ಮನ್ನು ಹಾಕ್ತೀವಿ ಅಂತ ಹೇಳಿ. ಅದು ನಮಗೋಸ್ಕರ ಮಾಡಿದ್ದಲ್ಲ, ಅದು ಸೈತಾನಿಗೋಸ್ಕರ ಮಾಡೋದು. ಬಟ್ ನಾವು ಹೋಗ್ತಾ ಇದ್ದೀವಿ ಅಷ್ಟೇ, ಅವನ ಅನುಯಾಯಿಗಳಾಗಿ ಅಷ್ಟೇ. ಓಕೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಕರೆಕ್ಟ್ 10 ಗಂಟೆ ಆಗಬೇಕು. ಆಮೇಲೆ